ಹಾಯ್ ನಮಸ್ಕಾರ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕ್. ಎಸ್, ನಾವಿವತ್ತು ಬ್ಯಾಂಗ್ಳೂರು ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ನಾವು ಇವತ್ತು ಹೊರಟಿದ್ದೀವಿ ದುಬೈಯಲ್ಲಿರುವ ಕರ್ನಾಟಕ ಸಂಘದ ಕಾರ್ಯಕ್ರಮಕ್ಕಾಗಿ. ಅಲ್ಲಿರುವಂಥ ದುಬೈ ಕನ್ನಡಿಗರನ್ನು ರಂಜಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಬ್ಯಾಂಗ್ಳೂರು ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಆಹಾ, ಎಷ್ಟು ಸಖತ್ತಿದೆ ಟರ್ಮಿನಲ್ 2. ಇದನ್ನು ನೋಡ್ತಾನೆ ನಿಲ್ಬೋದು. ಇದನ್ನೇ ಒಂದು ಟೂರಿಸ್ಟ್ ಪ್ಲೇಸ್ ಥರ ಮಾಡ್ಬೋದೇನೋ. ನೋಡಿ, ಆ ಕಡೆ ನೋಡಿದ್ರೆ ಎಣ್ಣೆ, ಈ ಕಡೆ ನೋಡಿದ್ರೆ ಮೇಕಪ್ ಬೇಕಾದಷ್ಟಿದೆ. ಸೂರಜ್ ಸೂರಜ್ ಇಲ್ಲಿ ನೋಡು. ಸೂರಜ್ ಅವರಿದ್ದಾರೆ, ಫ್ಲೈಟ್ ಹೋಗ್ತಿದ್ದಾರೆ. ಪ್ರವೀಣ್ ಜೈನ್. ಅರ್ಲಿ ಮಾರ್ನಿಂಗ್ ಬೇಗ ಹೊರಟಿದ್ವಿ. ಅಂತೂ ಪ್ರಯಾಣ ಶುರು ಮಾಡಿದ್ವಿ. 3 ಅವರ್ಸ್ ವೆಯ್ಟ್ ಮಾಡಿ ಅಂತೂ ಫ್ಲೈಟಲ್ಲಿ ನೋಡಿ, ಆ ಕಡೆಯಿಂದ ನೋಡಿದ್ವಿ ಎಣ್ಣೆ, ಈ ಕಡೆಯಿಂದ ನೋಡಿದ್ರು ಎಣ್ಣೆ, ಕುಡಿಯೋರಿಗೆ ಮಾತ್ರ. ಹಾಗೆ ನಾವು ಜರ್ನಿ ಮಾಡ್ತಿರ್ಬೇಕಾದ್ರೆ ಒಂದು ನಿದ್ದೆ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಫುಡ್ ಬಂತು. ನಾನು ನಾನ್ ವೆಜ್ ಆರ್ಡ್ರ್ ಮಾಡಿದೆ. ಫುಡ್ಡನ್ನು ಚೆನ್ನಾಗಿ ಸ್ವೀಕಾರ ಮಾಡಿದ್ವಿ. ಫುಡ್ ಎಲ್ಲ ಸ್ವೀಕಾರ ಮಾಡಿ ಇವ್ರು ನೋಡಿ ಎ ಸಿ ಜಾಸ್ತಿ ಆಗಿದೆ ಅಂತೇಳಿ ಒಳ್ಳೆ ನಿದ್ದೆ ಮಾಡಿ ಅಂತೂ ಇಂತೂ ದುಬೈಗೆ ರೀಚ್ ಆದ್ವಿ. ನೋಡಿ, ಇದೇ ಬಿಸ್ನೆಸ್ ಕ್ಲಾಸು, ಸಪ್ರೇಟ್ ಕ್ಯಾಬಿನ್ ಥರ ಇರುತ್ತೆ. ಅಂತೂ ಇಂತೂ ಫೈನಲ್ ದುಬೈ ರೀಚ್ ಆದ್ಯಪ್ಪ. ದುಬೈ ರೀಚ್ ಆಗಿ ಅಲ್ಲಿ ಏರ್ಪೋರ್ಟಲ್ಲಿ ನಮಗೆ ಡಾಕ್ಟರ್ ಮಂಜುನಾಥ್ ಸರ್ ಮತ್ತು ಅವ್ರ ಫ್ಯಾಮಿಲಿ ಸಿಕ್ಕಿದ್ರು. ತುಂಬ ಖುಷಿ ಆಯಿತು. ಫ್ರೀ ಸಿಮ್ ಕೊಡ್ತಾರೆ, 10 GB. ಓಕೆ, 5G ಸಿಮ್ ಕೊಟ್ಟಿದ್ದಾರೆ. ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಕನ್ನಡ ಸಂಘದ ಅಧ್ಯಕ್ಷರು ಬಂದರು. ಹಾಗೆ ಇವರು ಸುದರ್ಶನ್ ಅಂತ ನಮ್ಮ ಉಡುಪಿ ಕಡೆಯವರೇ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದರು. ನೋಡಿ ದುಬೈ ಹೇಗಿದೆ, ಸ್ವಚ್ಛಂದ ನಗರಿ. ಇದನ್ನೆಲ್ಲ ನೋಡ್ಕೊಂಡು ಹೋಗೋದೇ ಪುಣ್ಯ. ನಾವು ಅಂದ್ಕೊಂಡಿರಲಿಲ್ಲ ದುಬೈಗೆ ಬರ್ತೀವಿ ಅಂತ. ಅದರಲ್ಲಿ ನಮ್ಮ ಪ್ರವೀಣ್ ಜೈನ್ ಅವ್ರದ್ದು ಫಸ್ಟು ಟ್ರಿಪ್ಪು, ಹಾಗೆ ಫಸ್ಟ್ ಫ್ಲೈಟ್ ಬೇರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಥರ ರೂಲ್ಸ್ ಬರಬೇಕು, ಅವಾಗ ತುಂಬ ಸಖತ್ತಿರತ್ತೆ ಅನ್ಸುತ್ತೆ. ಹಾಗೆ ದಾರಿ ಮಧ್ಯೆ ಹೋಗ್ಬೇಕಾದ್ರೆ ದೂರದಲ್ಲಿ ನೋಡಿ ಬುರ್ಜ್ ಖಲೀಫಾ ಕಾಣಿಸಿತ್ತು. ಬುರ್ಜ್ ಖಲೀಫಾ ನಿನ್ನ ಹತ್ರ ಬರಬೇಕು ಅನ್ನೋ ಆಸೆ ಇತ್ತು, ಈಡೇರ್ತು ಅಂತ ಅನಿಸುತ್ತೆ. ಹಾಗೆ ಮುಂದೆ ನಮ್ಮ ಪ್ರಯಾಣವನ್ನು ಹೋಗ್ತಾರೆ. ಇಲ್ಲಿ ಬೇರೆ ಲೆಫ್ಟ್ ಸೈಡಲ್ಲಿ ಸ್ಟೇರಿಂಗ್ ಅಲ್ವಾ, ನಮಗಂತೂ ಕನ್ಫ್ಯೂಸ್ ಆಗ್ಬಿಡೋದು. ಆ ಕಡೆಯಿಂದ ಗಾಡಿ ಬಂತು, ಈ ಕಡೆಯಿಂದ ಗಾಡಿ ಬಂತು ಅಂತ. ಬಟ್ ಆರಾಮಾಗಿ ಹೋಗ್ತಾ ಇದ್ದೀವಿ. ನಮಗೆ ಫಾರ್ಚೂನ್ ಅಂತ ಒಂದು ಇಲ್ಲಿ ಬರ್ದುಬೈಯಲ್ಲಿ ರೂಮ್ ಕೊಟ್ಟಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಒಂಥರ. ಫ್ಲೈಟ್ ಜರ್ನಿನೂ ಚೆನ್ನಾಗಿತ್ತು, ಒಳ್ಳೆ ಊಟ, ನಿದ್ದೆ. ದುಬೈಗೆ ಬರ್ತಾ ಇದ್ದೀವಿ. ಅದು ಕನ್ನಡ ಸಂಘದವ್ರು ಕರೆಸಿರೋದಕ್ಕೆ ನಮ್ಮ ಪುಣ್ಯ. ಅಲ್ಲಿ ನೋಡಿ ದುಬೈ ಫ್ರೇಮ್ ಕಾಣಿಸ್ತಿದೆ ದೂರದಲ್ಲಿ, ಅದನ್ನು ಹತ್ತಿರದಲ್ಲಿ ಹೋಗಿ ತೋರಿಸ್ತೀವಿ ಆಯಿತಾ. ಈಗ ದೂರದಲ್ಲೆಲ್ಲ ಮೇಲಿಂದ ಮೇಲೆ ನೋಡ್ಕೊಂಡು ಹೋಗುವ. ಯಾಕಂತ ಹೇಳಿದ್ರೆ ಫಸ್ಟ್ ನಮ್ಮನ್ನು ರೂಮಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಬೇಗ ಹೊರಟು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿ ಫೈನಲಿ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಕಡೆಯೂ ಕ್ಯಾಮ್ರಾಗಳು, ನೀವು 100ಕ್ಕಿಂತ ಸ್ಪೀಡ್ ಹೋದರೂ ಫೈನ್ ಬೀಳುತ್ತೆ. ಹಾಗಾಗಿ ನೋಡಿ ಅಲ್ಲಿ ಕಾಣಿಸಿದ್ದಾರೆ, ಆ ಕಡೆಯಿಂದ ಶೇಕ್ ಫೋಟೋ ಕಾಣಿಸ್ತು. ನೋಡೋಕ್ಕೆ ಚೆಂದ ಆಯ್ತಾ, ಬಟ್ ಅಷ್ಟೇ ಬಿಸಿಲಿದೆ ಹೊರಗಡೆ. ನಾವು ಹೋಗಿರೋ ಟೈಮ್ ಸ್ವಲ್ಪ ಕಡಿಮೆ. ಹಾಗೆ ಅಲ್ಲೇ ಊರವ್ರ ಹೋಟ್ಲ್ ಇತ್ತು, ರಾಸ ಅಂತ. ನಾವಿರೋ ಹೋಟ್ಲಲ್ಲಿ ಅಲ್ಲೇ ಚೆನ್ನಾಗಿ ಊರಿನ ಫುಡ್ ತಿನ್ಕೊಂಡು ಒಳ್ಳೆ ಊಟ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿದ ನಂತರ ನಮಗೆ ಪುಣ್ಯಕ್ಕೆ ಸಿಕ್ಕಿದ್ದು ಸೂರಜ್ ಅವ್ರ ಫ್ರೆಂಡ್. ಅವ್ರು ನಮ್ಮನ್ನು ಸುತ್ತಾಡ್ಸಕ್ಕೆ ಕರ್ಕೊಂಡು ಹೋದ್ರು. ಬನ್ನಿ ಹೋಗುವ. ನೋಡಿ ಹೇಗಿದೆ ನೋಡಿ, 2 ಕಣ್ಣು ಸಾಲದು. ಡೇಗಿಂತ ನೈಟು ನೋಡೋಕ್ಕೆ ಚಂದ. ನಿಮಗೆ ದುಬೈ ಚೆನ್ನಾಗಿತ್ತು. ಅವರೊಬ್ಬರು ಸಡನ್ ಮೆಸೇಜ್ ಮಾಡಿ ಪರಿಚಯ ಆಗಿರೋದ್ರಿಂದ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ನಾವು ಹೋಗಿದ್ದೆ ನೋಡಿ, ಈಗ ನೈಟ್ ನೋಡಿ ಹೇಗೆ ಕಾಣಿಸಿದೆ ಅಂತ ದುಬೈ ಫ್ರೇಮ್. ಆಗಲೂ ಚೆನ್ನಾಗಿ ಕಾಣಿಸಿತ್ತು. ಜಿಗಿಮಿಗಿ ಲೈಟಲ್ಲಿ ಹೊಡೆಯುವ ದುಬೈ ನಗರವನ್ನು ಕಣ್ಣು ತುಂಬಿಸಿಕೊಳ್ಳಿ. ಹಾಗೆ ಅವ್ರ ಫ್ರೆಂಡು ಗೌತಮ್ ಬ್ರೋ ಅಂತ ಸಿಕ್ಕಿದ್ರು. ಅವರು ನಮಗೆ ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಅಲ್ಲಿ ಮರೀನಾ ಬೀಚ್ ಅಂತಿದೆ, ಅಲ್ಲಿ ಕರ್ಕೊಂಡೋಗಿ ಬೋಟಲ್ಲಿ ಹೋಗೋಣ ಅಂತ ಹೇಳಿದ್ರು. ಅವ್ರ ಫ್ರೆಂಡ್ಸ್ ಯಾರ್ದು ಬರ್ಡೇ ಪಾರ್ಟಿ ಇತ್ತು ಅಂತೆ. ಹಾಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ನೋಡಿ ಇದು ಅಲ್ಲಿನ ಲೂಲು ಮಾರ್ಕೆಟ್. ಇದು ತುಂಬ ಫೇಮಸ್ ಆಯ್ತಂತ. ಯಾಕಂತ ಹೇಳಿದ್ರೆ ಯಾವುದು ಮಮ್ಮೂಟಿ ಮತ್ತು ಯಾವುದು ರಾಜ್ ಬಿ ಶೆಟ್ಟಿ ಅವ್ರದ್ದು ಯಾವುದು ಸಿನಿಮಾ ಬಂದಾಗ ತುಂಬ ಕ್ರೌಡಿಂದ ತುಂಬಿತ್ತಂತೆ. ಇದೇ ನೋಡಿ ಗ್ಲೋಬಲ್ ವಿಲೇಜ್. ಇದಕ್ಕೆಲ್ಲ ಒಳಗಡೆ ಹೋಗ್ಲಿಕ್ಕೆ ಟಿಕೆಟ್ಗಳಿದೆ, ಬಟ್ ನೈಟ್ ನೋಡೋಕ್ಕೆ ಚಂದ. ಬೆಳಗ್ಗೆ ಸುಡು ಬಿಸಿಲುಗಳು. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಎಕ್ಸೈಟ್ಮೆಂಟ್ ತುಂಬ ಸಖತ್ತಿತ್ತು. ಬಟ್ ನೋಡಿ ಗ್ಲೋಬಲ್ ವಿಲೇಜಲ್ಲಿ ತುಂಬ ಇತ್ತು, ಎಕ್ಸಿಬಿಷನ್ಗಳೆಲ್ಲ ಇದೆ, ಆಟ ಆಡೋದೆಲ್ಲ ಇದೆ. ಹಾಗೆ ಗಗನ ಚುಂಬಿ ಕಟ್ಟಡಗಳು ಬೇರೆ. ಅದನ್ನ ಹಿಂಗೆ ಕಾರ್ ಮೇಲಿಂದ ಅಂತ ನೋಡ್ಕೊಂಡೆ ಹೋಗ್ತಿದ್ವಿ. ಚೆನ್ನಾಗಿತ್ತು.
ಒಳ್ಳೊಳ್ಳೆ ದೃಶ್ಯಗಳು. ಮತ್ತೊಂದೇನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಕಡೆ ದೀಪಾವಳಿಗೆ ಮಾತ್ರ ನಾವು ಬಿಲ್ಡಿಂಗ್ಗಳಿಗೆ ಲೈಟ್ ಹಾಕಿದರೆ, ಇಲ್ಲಿ ಡೈಲಿ ದೀಪಾವಳಿ ಹಂಗಿದೆ ಎಲ್ಲ ಬಿಲ್ಡಿಂಗ್ಗಳು, ನೋಡೋಕೆ ಕಣ್ಣು ಸಾಲದು. ಹಾಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಬ್ರೋ ನಮ್ಗೊಂದೊಂದು ಐಸ್ ಕ್ರೀಮ್ ತೆಗೆದು ಕೊಟ್ಟರು ಅಲ್ಲೇ ಪೆಟ್ರೋಲ್ ಬಂಕ್ ಹತ್ರ. ಅದನ್ನು ಸೇವನೆ ಮಾಡಿ ನಂತರ ನಾವು ರೀಚ್ ಆಗ್ತಾ ಹೋಗಿದ್ದೆ ನಮ್ಮ ಡೆಸ್ಟಿನೇಷನ್ ದುಬೈ ಮರೀನಾ ಬೀಚ್. ಇದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅಲ್ಲಿ ಹೋಗಿ ಫೀಲ್ ಮಾಡೋದಿದೆಯಲ್ಲ, ಆಹಾ, ಎರಡು ಕಣ್ಣು ಸಾಲದು. ನಾನು ಕಣ್ಣು ತುಂಬಿಸ್ಕೊಂಡಿದ್ದೆ, ನೀವು ತುಂಬಿಸ್ಕೊಳ್ಳಿ ಅಂತ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಎಸ್ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಯಾಚ್ ಬೋಟಲ್ಲೆಲ್ಲ ಹೋಗ್ಬೇಕಂತ ಹೇಳಿದರು. ಫಸ್ಟ್ ಟೈಮ್ ಎಕ್ಸೈಟೆಡ್ ವೆಯ್ಟ್ ಮಾಡ್ತಿದ್ವಿ. ಅಷ್ಟೊತ್ತಿಗಾಗಲೇ ನಮಗೆ ಅದು ಬೇರೆ ಬೋಟ್ ಸಿಕ್ಕಿದ್ದು ಊರವ್ರದ್ದೇ, ಅದಕ್ಕಿಂತ ಇನ್ನೊಂದು ಖುಷಿ ಬೇಕಾ. ನೋಡಿ ಅಲ್ಲಿ ರೆಡಿ ಇದೆ ಅಂತ ಹೇಳಿದರು. ಹಾಗೆ ನಾವೆಲ್ಲ ಹೊರಟ್ವಿ, ಬನ್ನಿ ಒಳಗೆ ಹೋಗೋಣ. ಈ ಬೋಟ್ ಬುಕ್ ಮಂದೆ ಮುಕ್ಲೆ ಒಂಜಿ ಪಾರ್ಟಿ ಕೊಡು, ಇವರಿಗೆ ಪಾರ್ಟಿ ಕೊಡು ಅಂತ ಒಂದು ಬೋಟ್ ಬುಕ್ ಮಾಡಿ ಕರ್ಕೊಂಡು ಹೋಗ್ಬೇಕು ಬಂದಿದ್ದಕ್ಕೆ ಕೇಕ್ ಕಟ್ ಮಾಡಿ ಬನ್ನಿ ತೋರಿಸ್ತೇನೆ. ಇದೇ ನೋಡಿ ಇವತ್ತಿನ ನಮ್ಮ ಬೋಟ್. ಎಷ್ಟು ಚೆನ್ನಾಗಿದೆ ಅಲ್ಲ. ಜರ್ನಿ ಸ್ಟಾರ್ಟ್ ಆಗಿತ್ತು, ಸುತ್ತಮುತ್ತ ಗಗನಚುಂಬಿ ಕಟ್ಟಡಗಳು, ದೀಪಾಲಂಕೃತ ಬಿಲ್ಡಿಂಗ್ಗಳು, ಅದರ ಮಧ್ಯೆ ಬನ್ನಿ ಒಳಗೆ ತೋರಿಸ್ತೀನಿ ಹೇಗಿದೆ ನೋಡಿ. ಇಲ್ಲೇ ಒಂದು ಸೋಫಾ ಆಸನ, ಇಲ್ಲೇ ಹೀಗೆ. ಹಾಗೆ ಹೊರಗಡೆಯಿಂದ ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ನೋಡಿ, ಫೋಟೋಶೂಟ್ಗಳನ್ನು ಮಾಡಿಕೊಂಡು ಗಮ್ಮತ್ತು ಮಾಡಿದ್ವಿ ನಾವು. ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಫೋಟೋಗಳನ್ನೆಲ್ಲ ಲಾಸ್ಟಿಗೆ ಹಾಕ್ತೀನಿ, ತುಂಬ ಪೋಸಲ್ಲಿ ಫೋಟೋ ತೆಗೆದಿದ್ವಿ. ಇಲ್ಲಿ ಒಳಗಡೆಯಿಂದ ಹೋಗಿ ಅಣ್ಣ ಫೋಟೋ ತೆಗೀರಿ ಅಂತ ವೆಯ್ಟ್ ಮಾಡಿದ್ರಿ. ಸೂರಜ್ ಮತ್ತು ಪ್ರವೀಣ ನಾನು ಫೋಟೋನೇ ತೆಗೆದಿಲ್ಲ, ನಾನು ವೆಯ್ಟ್ ಮಾಡಿದ್ದೆ ಬಂತು. ಆದರೂ ಕೆಲವೊಂದು ತೆಗೆದಿದ್ದಾರೆ, ಕ್ಲಾರಿಟಿ ಇಲ್ಲ. ಏನು ಮಾಡೋಣ, ತುಂಬ ಟ್ರೈ ಮಾಡಿದ್ವಿ ಆದರೂ ಬರಲಿಲ್ಲ. ಓಕೆ, ಆ ಫೋಟೋಗಳನ್ನು ಕೊನೆಗೆ ಹಾಕ್ತೀನಿ ನೋಡಿ. ಬಟ್ ಫಸ್ಟ್ ಅಂತೂ ಚೆನ್ನಾಗಿತ್ತು. ಹಾಡು, ಕುಣಿತ, ಬೋಟಲ್ಲಿ ನೀರಿನ ಮಧ್ಯೆ ದುಬಾಯಿಯಲ್ಲಿ ಜಿಂಗಿ ಚಕ ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಇದೇ ಥರ ಎಂಜಾಯ್ ಮಾಡಬೇಕಾ ದುಬೈಗೆ ಹೋಗಿ, ಓಕೆನಾ? ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿ, ಆಯಿತಾ? ಕ್ಲಾರಿಟಿ ಇಲ್ಲ ಅಂತ ಹೇಳ್ತಿದ್ದೀನಿ ನಾನು, ಆದರೂ ಪ್ರವೀಣ ತೆಗಿತಿದ್ದ. ಚೆನ್ನಾಗಿತ್ತು ಒಂಥರ ನೋಡಿ. ಈ ಥರ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಆ ಜರ್ನಿ, ಆ ಬಿಲ್ಡಿಂಗು ಸಖತ್ತಿತ್ತು. ನಾನೊಂದು ಮ್ಯಾಂಗೋ ಜ್ಯೂಸ್ ಕುಡಿತಾ ಫೋಟೋಗೆ ಪೋಸ್ ಕೊಡ್ತಿದ್ದ, ಅದನ್ನು ವಿಡಿಯೋ ತೆಗೆದಿದ್ದ ಪ್ರವೀಣ. ಚೆನ್ನಾಗಿತ್ತಪ್ಪ ಒಂಥರ. ಇವತ್ತಿನ ಡೇ ಅಂತೂ ಫುಲ್ ಡೇ ನಾವು ಒಳ್ಳೆ ಎಂಜಾಯ್ ಮಾಡಿದ್ವಿ. ತುಂಬ ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಕೊನೆಗೆ ರೀಚ್ ಆಗ್ತಾ ಬಂದ್ವಿ. ಚೆನ್ನಾಗಿತ್ತು ನೋಡಿ. ಇಲ್ಲಿ ಕಾಣ್ತಿರೋ ಬಿಲ್ಡಿಂಗ್ ಕೂಡ ದುಬೈಲಿ ಫೇಮಸ್ ಬಿಲ್ಡಿಂಗ್. ಅದರ ಹೆಸರು ದೇವರನಾಗ ನೆನಪಾಗ್ತಿಲ್ಲ, ಬಟ್ ಅದನ್ನು ಅಷ್ಟು ಸಮುದ್ರದ ಮಧ್ಯಭಾಗದಲ್ಲಿತ್ತು. ಹಾಗೆ ಒಳ್ಳೆ ಡ್ಯಾನ್ಸು, ಮೋಜು ಮಸ್ತಿ ಮಾಡ್ತಾ ನಮ್ಮ ಇವತ್ತಿನ ದಿನವನ್ನು ಚೆನ್ನಾಗಿ ಕಳೆದ್ವಿ. ಚೆನ್ನಾಗಿತ್ತು ಒಂಥರ. ನಾವು ಇಷ್ಟೆಲ್ಲ ಗಮ್ಮತ್ತು ಮಾಡ್ಲಿಕ್ಕೆ ಕಾರಣ ಇವರೇ, ಗೌತು ಬ್ರೋ. ಥ್ಯಾಂಕ್ ಯು ಗೌತು ಬ್ರೋ ಅಂತ ಹೇಳ್ತಾ, ಇದು ನೋಡಿದ್ರಲ್ಲಿ ಇವತ್ತು ಗಮ್ಮತ್ತಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಗಮ್ಮತ್ತು ಉಂಟು, ಅದು ಯಾವುದಂತ ತೋರಿಸ್ತೇನೆ. ಅಲ್ಲಿವರೆಗೆ ನೋಡ್ತೀರಿ. ಪ್ಯಾಕು. ಥ್ಯಾಂಕ್ ಯು ಸೋ ಮಚ್ ಹಬೀಬಿ. ಕಮ್ ಟು ದುಬೈ.